ನಿನ್ ಫೋನ್ ಅದು? ನಂದಲ್ಲಮ್ಮ. ಇಲ್ಲಿ ಯಾರೋ ಇದ್ದಾರೆ. ಯಾರ್ದೋ ಫೋನ್ ರಿಂಗ್ ಆಗ್ತಿದೆ. ಯಾರೋ ಇದ್ದಾರೆ ಇಲ್ಲಿ. ಅಲೆಕ್ಸ್, ಮಹೇಶ್, ಮನು, ಎಲ್ಲಿ ಸಾಯ್ತಿದ್ದೀರಾ? ಬೇಗ ಬನ್ನಿ. ಯಾರ್ದೋ ಫೋನ್ ರಿಂಗ್ ಆಯ್ತು. ಇಲ್ಲಿ ಯಾರೋ ಇದ್ದಾರೆ. ಅದ್ಯಾರು ಅಂತ ಕಂಡಿರ್ದು ಅವ್ರ ಕತೆ ಮುಗಿಸ್ಬೇಕು. ನಮ್ಮ ಸೀಕ್ರೆಟ್ ಗೊತ್ತಿರೋ ಯಾರು ಈ ಭೂಮಿ ಮೇಲೆ ಬದುಕಿರ್ಬಾರ್ದು. ಅವ್ರ ಕತೆ ಮುಗಿಸಿ ನನಗೆ ಫೋನ್ ಮಾಡಿ. ಹೋಗಿ ಹೋಗಿ ಈ ಕಡೆ. ಅನಿಲ್ ಹೋಗ್ಬೇಡ, ಹೋಗಿ ಈ ಕಡೆ. ಇವ್ ನಮ್ಮ ಮೊದಲು ಇಲ್ಲಿಂದ ಶಿಫ್ಟ್ ಮಾಡಬೇಕು. ಏನು ನಡೀತಾ ಇದೆ ಇಲ್ಲಿ? ಈ ರೌಡಿಗಳ ಹತ್ರ ಸಿಗಕೊಂಡು ನಮ್ಮ ಪ್ರಾಣ ಹೋಗೋದಂತೂ ಗ್ಯಾರಂಟಿ. ಅದ್ರ ಬದಲು ಒಂದು ಕೆಲಸ ಮಾಡೋಣ, ವಿಜಯ ಮೇಡಮ್ ಹತ್ರ ಹೋಗಿ ನಾವೇ ಬಂದಿದ್ದು ಅಂತ ಹೇಳ್ಬೋಣ. ನಮ್ಮ ಪ್ರಾಣ ಆದರೂ ಉಳಿಸ್ಕೊಬೋದು ಮೇಡಮ್. ಮಕ್ಕಳು ಸೊಪ್ಪು, ನಮ್ಮ ಪ್ರಾಣ ಉಳಿಬೇಕು ಅಂದರೆ ನಾವಿಲ್ಲಿಂದ ತಪ್ಪಿಸ್ಕೋಬೇಕು. ಅದು ಒಂದೇ ಇರೋದು ನಮಗೆ ದಾರಿ. ಮಾತಾಡೋದು ಬೇಡ ಸೊಪ್ಪು. ಈಗ ನಮ್ಮ ಪ್ರಾಣ ಉಳಿದಿದ್ರೆ ಆಮೇಲೆ ನಾವು ಮಾತಾಡೋಣ. ನಡಿ ನೀನೀಗ ಸೊಪ್ಪು. ನೋಡಿ, ಬೆಳಿಗ್ಗೆಯಿಂದ ಏನೂ ತಿಂದಿಲ್ಲ, ಬಾಗ್ಲು ತೆಗಿತಾ ಇಲ್ಲ. ಏನಾದ್ರೂ ಕೇಳಿದ್ರೆ ತಲೆನೋವು ಅಂತ ಹೇಳ್ತಿದ್ದಾಳ ಅಷ್ಟೇ. ನೀವಾದ್ರೂ ಕೇಳಿ ಏನು ಅಂತ. ತಲೆ ನೋವ್ತಾ ಇದೆ ಅಂತ ಅಂದ್ರೆ ಹಾಸ್ಪಿಟಲ್ಗಾದ್ರೂ ಕರ್ಕೊಂಡು ಹೋಗ್ಬೋದಲ್ಲ. ಶ್ರಾವಣಿ, ಅಮ್ಮ ಶ್ರಾವಣಿ. ಯಾರೋ ಬಂದ್ರು ಅನ್ಸುತ್ತೆ. ಸ್ವಲ್ಪ ಊಟನಾದ್ರೂ ಮಾಡು ಬಾಮ್ಮ. ನೀನು ವ್ರತದಲ್ಲಿ ಇದೆಯಾ ಅಂತ ಗೊತ್ತು. ಒಂದೊತ್ತಾದ್ರೂ ಊಟ ಮಾಡ್ಬೋದಲ್ಲ. ಅಯ್ಯಯ್ಯೋ, ಅಪ್ಪನು ಬಂದಿದ್ದಾರೆ, ಏನ್ ಮಾಡೋದು? ನಂಗೆ ಹಸ್ವಿಲ್ಲ, ನಾನು ಆಮೇಲೆ ಊಟ ಮಾಡ್ತೀನಿ. ನೋಡಿ, ಬೆಳಿಗ್ಗೆಯಿಂದ ಹೀಗೆ ಹೇಳ್ತಿದ್ದಾಳೆ. ಹೋಗ್ಲಿ ಬಿಡು, ಹಸಿವಿಲ್ಲ ಅಂತ ಹೇಳ್ತಾ ಇದ್ದಾಳೆ, ಆಮೇಲೆ ಬಂದು ಊಟ ಮಾಡ್ತಾಳೆ. ಅದ್ರಲ್ಲೂ ತಲೆನೋವು ಬೇರೆ ಅಂತ ಹೇಳ್ತಿದ್ದಾಳೆ. ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಬಿಡು. ಅಲ್ಲ ರೀ, ತಲೆನೋವು ಅಂತ ಕೂತ್ಕೊಂಡಿದ್ರೆ ತಲೆನೋವು ಹೋಗುತ್ತಾ? ಶುಂಠಿ ಕಾಫಿನೋ ಅಥವಾ ನಾನು ಕೊಡೋ ಟ್ಯಾಬ್ಲೆಟ್ ತಗೊಂಡ್ರೆ ತಲೆನೋವು ಕಡಿಮೆ ಆಗುತ್ತೆ. ಅಟ್ಲೀಸ್ಟ್ ಬಾಗ್ಲಾದ್ರೂ ತೆಗಿಯೋದಕ್ಕೆ ಹೇಳಿ. ಶ್ರಾವಣಿ, ಅಮ್ಮ ಶ್ರಾವಣಿ, ಸ್ವಲ್ಪ ಬಾಗ್ಲಾದ್ರೂ ತೆಗಿಯಮ್ಮ. ಈ ಶ್ರಾವಣಿ ಅಕ್ಕ ಇನ್ನೂ ಎಷ್ಟೊತ್ತಾದ್ರೂ ಬಂದೇ ಇಲ್ಲ. ಎಲ್ಲಿ ಹೋದ್ಲು? ಹಾ, ಸ್ವಲ್ಪ ಹೊತ್ತು ಬಂದೆ. ಸ್ವಲ್ಪ ಹೊತ್ತು ಬಿಟ್ಟು ಬರ್ತೀನಿ ಅಂತ ಅವಳೇ ಹೇಳೋದಲ್ಲ, ಡಿಸ್ಟರ್ಬ್ ಯಾಕೆ ಮಾಡೋದು? ನಡಿ ಹೋಗೋಣ. ಹಾಗಲ್ಲ ರೀ, ಸ್ವಲ್ಪ ಹೊತ್ತು ಅಂತ ಬೆಳಗ್ಗೆಯಿಂದ ಅದನ್ನೇ ಹೇಳ್ತಿದ್ದಾಳೆ. ಈಗ ಸಂಜೆ ಆಗ್ತಾ ಬರ್ತಾ ಇದೆ, ಇನ್ನೂ ಹೊರಗಡೆ ಬಂದಿಲ್ಲ. ಬರ್ತಾಳೆ ಬಿಡು. ಸರಿ, ಪಿಂಕಿಯಲ್ಲಿ ಬೆಳಗಿನ ಕಾಣಿಸ್ತಾನೆ ಇಲ್ಲ? ಪಿಂಕಿನೂ ರೂಮ್ ಒಳಗಡೆನೆ ಇದ್ದಾಳೆ. ಶ್ರಾವಣಿ ಅಕ್ಕನ್ ತಲೆ ನೋವ್ತಾ ಇದೆ, ತಲೆ ಓದ್ತಿದೀನಿ, ಬಾಮ್ ಹಚ್ತಿದೀನಿ, ಮಲಗ್ ಬಿಟ್ಟಿದ್ದೆ ಅಂತೆಲ್ಲ ಹೇಳ್ಕೊಂಡು ಅವಳು ಹೊರಗಡೆನೆ ಬರ್ತಿಲ್ಲ. ಅಂದ್ರೆ ಪಿಂಕಿನೂ ಊಟ ಮಾಡಿಲ್ಲ ಅಂತ ಆಯ್ತು. ಇಲ್ಲ ರೀ, ಮಧ್ಯಾಹ್ನ ಊಟ ಮಾಡಿದ್ಲು, ಸಂಜೆ ಸ್ನಾಕ್ಸ್ ತಿನ್ಕೊಂಡು ಹೋದ್ಲು.
ಏನಾಯಿತು? ಬೆಳಗ್ಗೆಯಿಂದ ರೂಮಲ್ಲೇ ಇದ್ದಾಳಲ್ಲ. ಅಲ್ಲ, ಇಷ್ಟೊತ್ತಾಯ್ತು, ಅಕ್ಕ ಇನ್ನೂ ಬಂದಿಲ್ಲ. ಎಲ್ಲೋದ್ಲು? ಒಂದ್ಸರಿ ಕಾಲ್ ಮಾಡಿ ನೋಡೋಣ. ನಂಗೆ ತುಂಬಾ ತಲೆನೋವ್ತಿದೆ ಚಿಕ್ಕಮ್ಮ, ನಾನು ಸ್ವಲ್ಪ ಹೊತ್ತು ಮಲ್ಕೋತೀನಿ. ಅಲ್ಲ, ಶ್ರಾವಣಿನ ಯಾರೂ ಕೂಗ್ಲೇ ಇಲ್ಲ. ಅವಳು ಯಾಕೆ ಈ ರೀತಿ ಮಾತಾಡ್ತಿದ್ದಾಳೆ? ಅದು ಮಾತನ್ನ ಅರ್ಧಕ್ಕೆ ನಿಲ್ಲಿಸ್ಬಿಟ್ಲಲ್ಲ. ಏನು ನಡೀತಿದೆ ಇಲ್ಲಿ? ಏನೋ ಇದೆ. ಮೇಡಮ್ ಒಂದು ನಿಮಿಷ ನೋಡ್ತೀನಿ. ಕೊಡಿ ಮೇಡಮ್, ಸ್ಟಾರ್ಟ್ ಆಗ್ತಲ್ಲ ಗಾಡಿ. ಯಾಕೋ ಗಾಡಿ ಕೆಟ್ಟೋಯ್ತಾ? ಇರಿ ಮೇಡಮ್, ನೋಡ್ತೀನಿ. ಪೆಟ್ರೋಲ್ ಖಾಲಿಯಾಗಿ ಹೋಗಿದೆ. ಏನು ಪೆಟ್ರೋಲ್ ಕಲಿಯೋದು? ಕಲಿಯೋದೇನೋ ನಿನಗೆ? ಫುಲ್ ಟ್ಯಾಂಕ್ ಹಾಕ್ಸ್ಕೊಂಡ್ಬರ್ಬೇಕು ತಾನೆ? ಮೇಡಮ್, ಅವ್ರು ಇಲ್ಲಿವರೆಗೂ ಅಟ್ಟಿಸ್ಕೊಂಡ್ ಬರ್ತಾರೆ ಅಂತ ನನಗೇನು ಕನ್ಸು ಬಿದ್ದಿತ್ತ ಮೇಡಮ್? ಮಿಡಲ್ ಕ್ಲಾಸ್ ಹುಡುಗರ ಹತ್ರ ನೀವು ಫುಲ್ ಟ್ಯಾಂಕ್ ಎಕ್ಸ್ಪೆಕ್ಟ್ ಮಾಡಿದ್ರೆ ತಪ್ಪು. 150 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ, ಎಲ್ಲ ಖಾಲಿ ಆಗೋಗಿದೆ. ಏನು? 150 ರೂಪಾಯಿ ಪೆಟ್ರೋಲ್ ಹಾಕ್ಸಿದೆ, ಖಾಲಿ ಆಗ್ಬಿಟ್ಟಿದೆ ಅಂದೆ. ಸರಿ, ಏನ್ ಮಾಡೋದು? ಗಾಡಿನ ಸಲ ಮೇಲೆ ಹೊತ್ಕೊಂಡು ಓಡೋಗಕ್ಕಾಗತ್ತಾ? ಒಂದು ನಿಮಿಷ ರೀ ಮೇಡಮ್, ಒಂದು ಟ್ರಿಕ್ ಇದೆ, ಟ್ರೈ ಮಾಡ್ಬಿಡ್ತೀನಿ. ಸರಿ, ಅದೇನು ಬೇಗ ಮಾಡು ನೀನು. ಬೇಗ 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 ಇರಿ. ಏನ್ ಮಾಡ್ತಿದ್ಯಾ? ಒಂದು ನಿಮಿಷ ಇರಿ ಮೇಡಮ್.